ಹಾಯ್ ಫ್ರೆಂಡ್ಸ್, ಇವತ್ತು ನಾವೆಲ್ಲರೂ ಎಲ್ಲಿ ಹೋಗ್ತಾ ಇದೀವ? ಕೆರೆ ತಣ್ಣೂರು. ಕೆರೆ ತಣ್ಣೂರ್ಗೆ ಹೋಗ್ತಾ ಇದೀವಿ. ಕೆರೆ ತಣ್ಣೂರ್ಗೆ ಹೋಗಿ ಅಲ್ಲಿನ ವ್ಯೂ ಎಲ್ಲ ತೋರಿಸ್ತೀವಿ, ಸುತ್ತಾಡ್ಕೊಂಡ್ ಬರ್ತೀವಿ, ನಿಮ್ನು ಸುತ್ತಾಡಿಸ್ತೀವಿ, ಜೊತೆಗೆ ಬನ್ನಿ. ಒಳ್ಳೆ ಕಳ್ಳ ಇದ್ದಂಗೆ ಈ ಫ್ರೀ ಬಸ್ಗಳನ್ನ ಬಿಟ್ಟು ಟೈಮ್ ಬಸ್ಗಳೇ ಬರ್ತಾ ಇಲ್ಲ. ನಾವು ಆನ್ ದ ವೇ ದಸ್ಕುಪ್ಪೆ ಊರ್ನ ಬಿಟ್ಟು ಹೋಗ್ತಾ ಇದೀವಿ. ಈ ಊರಲ್ಲಿ ಏನಂತಂದ್ರೆ ಒಂದು ಬೆಣ್ಣೆ ಇಡ್ಲಿ ಹೋಟೆಲ್ ಇದೆ, ಒಳ್ಳೆ ಟೇಸ್ಟ್ ಇರುತ್ತೆ. ಆದ್ರೆ ಬೆಳಿಗ್ಗೆನೆ ಬಂದು ಕಾಯ್ಕೊಂಡಿರ್ಬೇಕು, ತುಂಬಾ ರಶ್ ಇರುತ್ತೆ. 1 ಪ್ಲೇಟ್ ಇಡ್ಲಿ ಇಸ್ಕೊಳಕ್ಕೆ ಕಮ್ಮಿ ಅಂದ್ರೆ ಅರ್ಧ ಗಂಟೆ ಮೇಲೆ 1 ಅವರ್ ಮೇಲೆ ಬೇಕು. ಆದ್ರೂ ವೆಯ್ಟ್ ಮಾಡೋದಕ್ಕೂ ಮೋಸ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆ ಇಡ್ಲಿ ತಿನ್ನೋದಕ್ಕೆ ಅಷ್ಟು ಕ್ಯೂ ಇದಾರೆ ಅಂತಂದ್ರೆ ನೀವ್ ಅರ್ಥ ಮಾಡ್ಕೋಬೇಕು. ನಮ್ದೇನಿದ್ರು ಥಿಂಕ್ ಬೇಕ್ ತಿನ್ಬೇಕು. ಪಾಂಡುಪುರ ಎಂಟರ್ ಆದ್ವಿ. ಇದು ಮೈನ್ ಒಂದು ಕಂಪ್ಲೀಟ್ ಎಲ್ಲಾ ಹಳ್ಳಿಯಿಂದ ಬಂದು ಜನಗಳಂತೂ ಸೇರೋಂತ ಜಾಗ ಪಾಂಡುಪುರ ಬಸ್ ಸ್ಟ್ಯಾಂಡ್. ನೀವು ನೋಡ್ಬೋದು, ಇಲ್ಲ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್. ಇಲ್ಲೆಲ್ಲ ಸ್ವಲ್ಪ ನೋಡ್ಕೊಂಡೇ ಹೋಗ್ಬೇಕು. ಅಕ್ಕಪಕ್ಕ ಹಳ್ಳಿ ಜನಗಳು ಎಲ್ಲ ಜಾಸ್ತಿ ಬರೋದ್ರಿಂದ ಜನ ಜಾಸ್ತಿ ಇರ್ತಾರಲ್ಲ, ಗಾಡಿಗಳು ಬಟಾಟ ಬಂದ್ಬಿಡ್ತಾರೆ, ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು ನಡೀತಾನೆ ಇರುತ್ತೆ. ಹಾಗೆ ಹಳ್ಳಿ ಮೇಲೆ ಹೋಗ್ತಾ ಇದ್ರೆ ನೋಡಿ, ಫುಲ್ಲು ಹೆಂಗಿದೆ ಅಂತಂದ್ರೆ ಕಂಪ್ಲೀಟ್ ಪೀಸ್ಫುಲ್, ಫ್ರೆಶ್ ಗಾಳಿ. ರಜಾ ಆಗ್ತಾ ಏನಕ್ಕೆ ಈ ತರ ಹೊರಗಡೆ ಬರ್ತೀವಿ ಅಂತಂದ್ರೆ ನೆಮ್ಮದಿ ತಿರುಗಾಡ್ಕೊಂಡು ಆರಾಮ ಮೈಂಡ್ ಫ್ರೆಶ್ ಮಾಡ್ಕೊಂಡು ಹೋಗ್ಬೋದು. ಹಾಯ್ ಗಾಯ್ಸ್, ನಾವ್ ಆಕಾಶ ನೋಡಕ್ ಬಂದಿದೀವಿ. ಹಾಕೋರೆ ನೋಡಿ ರೋಡ್ಗೆಲ್ಲಾನು. ಅಲ್ಲಿ ಭತ್ತ ಹಾಕಿದ್ರು, ಅದನ್ನೆಲ್ಲಾನು ಅವರು ಆ ಹುಲ್ಲಿಂದ ಭತ್ತನ ಬೇರ್ಪಡಿಸಿ ಎಲ್ಲ ರೆಡಿ ಮಾಡಿ ಮೂಟೆ ಮಾಡಿ ಎಲ್ಲ ಫ್ಯಾಕ್ಟ್ರಿಗಳಿಗೆ ಅಲ್ಲಿ ಇಲ್ಲಿ ಕಳಿಸಿದಾಗ ಅದನ್ನೆಲ್ಲ ಅವರು ಅದನ್ನ ಏನ್ ಮಾಡ್ತಾರೆ, ಪಾಲಿಶ್ ಮಾಡಿ ರೀಪ್ಯಾಕಿಂಗ್ ಮಾಡಿ ಅದನ್ನ ಇವ್ರಕ್ ಅರ್ನಿಂಗ್ಸ್ ಕಮ್ಮಿ, ಆದ್ರೆ ಅವ್ರಿಗೆ ಅರ್ನಿಂಗ್ಸ್ ಜಾಸ್ತಿ. ಅಂದು ಹೋಗ್ಬೇಕಾದ್ರೆ ನೋಡಿ, ಈ ದೇವಸ್ಥಾನ ಸಿಗ್ತಾ ಇದೆ. ಇದು ಪುರಾತನವಾದ ತುಂಬಾ ಐತಿಹಾಸಿಕ ಹಿನ್ನೆಲೆ ಉಳ್ಳಂತ ಹಳೆಯ ದೇವಸ್ಥಾನ. ತಣ್ಣೂರ್ ಕೆರೆ ಹತ್ರ ಬಂದಿದೀವಿ. ಅಕ್ಕಪಕ್ಕ ನೋಡ್ಬೋದು, ಈ ಬೆಟ್ಟಗಳಿದೆ. ಈ ಬೆಟ್ಟದ ಮೇಲೆ ಹೋಗ್ಬೇಕು ಅಂತ ಇದು ಅನ್ಕೊಂಡಿದೀವಿ. ಇವಾಗ ಅಲ್ಲಿ ಮೇಲ್ಗಡೆ ಕಾಣಿಸ್ತಿದೆಲ್ಲ ವೆಹಿಕಲ್ಗಳು, ಅಲ್ಲೆಲ್ಲಾನು ಅಲ್ಲಿಗೆ ಹೋದ್ರೆ ನಾವು ಕೆರೆ ವ್ಯೂನ ನೋಡ್ಬೋದು. ಬೆಟ್ಟದ ಮೇಲೆ ಹೋಗಿ ಬರೋಣ ಅಂತ ಹೋಗ್ತಾ ಇದೀವಿ. ಬೆಟ್ಟದ ಮೇಲೆ ಹೋಗಿ ಕಂಪ್ಲೀಟ್ ತಣ್ಣೂರ್ ಕೆರೆ ವ್ಯೂನ ನಿಮ್ಗೆ ತೋರಿಸ್ತೀವಿ. ನಾವೀಗ ಬೆಟ್ಟದ ಮೇಲೆ ಇದೀವಿ, ಕಂಪ್ಲೀಟ್ ವ್ಯೂ ನೋಡ್ಬೋದು, ಕೆರೆ ತಣ್ಣೂರ್ ವ್ಯೂನ ನೋಡಿ. ಇದೆ ಟಾಪ್ ವ್ಯೂ ಬೆಟ್ಟದ್ದು. ನೋಡಿ, ಬೆಟ್ಟದ ಮೇಲೆ ಬಂದು ಚೇರ್ ಬೇರೆ ಹುಡಿಕೊಂಡ್ಬಿಟ್ಟಾರೆ, ಫೋಟೋ ಶೂಟ್ ಮಾಡ್ತಾವ್ರೆ. ಹಾಗೆ ವ್ಯೂ ನೋಡ್ತಾ ನೋಡ್ತಾ ಅಲ್ಲಿ ಮಧ್ಯದಲ್ಲಿ ಏನೋ ಒಂದ್ ಕಟ್ಟಿದ್ದಾರೆ, ಅದೇನು ಅಂತ ಗೊತ್ತಿಲ್ಲ ಡೀಟೇಲ್ಸ್. ನಿಶಾಂತ್, ಏನು ಒಂಚೂರು ಡೀಟೇಲ್ಸ್ ಹೇಳೋದು? ಇದು ಅಣ್ಣ, ಇಲ್ಲಿ ಕೆರೆ ತಣ್ಣೂರಲ್ಲಿ ಟೆಂಡ್ರು ತಗೋತಾರೆ ಮೀನ್ದು. ಆ ಮೀನ್ ಟೆಂಡ್ರು ತಗೊಂಡು ಅದ್ರಲ್ಲಿ ಮೀನ್ ಸಾಕಾಣಿಕೆ ಮಾಡಿ ಬಿಟ್ಟಿ, ಇಲ್ಲಿ ವರ್ಷಕ್ಕೊಂದ್ ಟೆಂಡ್ರು ತಗೊಂಡಿರೋರು ಮೀನ್ ಹಿಡಿತಾರೆ. ಇಲ್ಲಿ ಬಿಟ್ಟಾಗ ಅದು ಫುಲ್ ತುಂಬಾ ದೊಡ್ಡ ಆಗಿರ್ತದೆ. ಆ ಮೀನ್ ತಗೊಂಡು ಅವರು ಮಾರ್ಕೆಟಿಂಗ್ ಮಾಡ್ತಾರೆ. ಅದರಿಂದ ಎಲ್ಲಾರು ಇಲ್ಲಿ ಮಾರ್ಕೆಟಿಂಗ್ ಮಾಡಿ ಅದರಿಂದ ಈ ಟೆಂಡ್ರದು ಅವ್ರು ಅಮೌಂಟ್ ಎತ್ಕೋತಾರೆ. ಮಿನಿಮಮ್ ಅಂದ್ರೂ ಒಂದ್ ವರ್ಷಕ್ಕೆ ಒಂದೊಂದ್ ಮೀನ್ 20-25 kg ಬರುತ್ತೆ ಗೈಸ್. ಆತರ ಮಾರ್ಕೆಟಿಂಗ್ ಮಾಡ್ತಾರೆ ಇಲ್ಲಿ. ಇದು ತುಂಬಾ ಹೆಸರಾಂತ ದೇವಸ್ಥಾನ ಕೆರೆ ತಣ್ಣೂರಲ್ಲಿ. ಈಗ ಎಲ್ಲ ಹೊಡೆದಾಕಿ ಕಟ್ತವ್ರೆ. ಬೆಟ್ಟದ ಮೇಲಿಂದ ವಾಪಸ್ ಆಗಿ ಮತ್ತೆ ಬಂದು ತಣ್ಣೂರ್ ಕೆರೆ ಮೇಲ್ ಬಂದಿದೀವಿ. ಅವಾಗ ಏನ್ ನಾವು ತೋರ್ಸಿದ್ವಿ ಮೇಲ್ಗಡೆ ಹೋಗ್ಬೇಕು ಅಂತ, ಅಲ್ಲಿಗೆ ಬಂದ್ವಿ. ತಣ್ಣೂರ್ ಕೆರೆ ವ್ಯೂನ ಫುಲ್ ಹತ್ರದಿಂದ ನೋಡೋದಿಕ್ಕೆ. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಜನ ಜಾಸ್ತಿನೇ ಇದಾರೆ. ಬನ್ನಿ ಹೋಗಿ ನೋಡೋಣ ಮೇಲೆ. ಮೊದ್ಲಿಗೂ ಇವಾಗ್ಲಿಗೂ ತುಂಬಾನೇ ಚೇಂಜ್ ಕಾಣಿಸ್ತಾ ಇದೆ. ಸುತ್ತಮುತ್ತ ಎಲ್ಲ ನೀಟಾಗಿ ರೆಡಿ ಮಾಡಿದ್ದಾರೆ. ಮತ್ತೆ ನೀರಿಗೆ ಯಾರು ಇಳಿಬಾರದು ಅಂತ ಸೇಫ್ಟಿ ಕೂಡ ಮಾಡಿದ್ದಾರೆ. ಈ ಚಳಿ ಟೈಮಲ್ಲಿ ಆಲ್ಮೋಸ್ಟ್ ನೀರ್ ಜಾಸ್ತಿ ಇರಲ್ಲ, ಆದ್ರೂ ನೀರ್ ಜಾಸ್ತಿನೇ ಇದೆ. ನೋಡಿ ವ್ಯೂ ಯಾವ ತರ ಇದೆ ಅಂತ. ಅಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದೀವಲ್ಲ, ಅಲ್ಲಿ ಒಂದು ಫ್ಯಾಮಿಲಿ, ಒಂದು ಮಕ್ಳುಗಳಾಗ್ಲಿ ಎಲ್ಲ ಒಂದು ನೀರಿಗೆ ಇಳಿದು ಆಟಾಡೋದಕ್ಕೆ ಚೆನ್ನಾಗಿದೆ ಆ ಪ್ಲೇಸ್ ಅಲ್ಲಿ. ಎಲ್ಲಾ ಕೆರೆಗಳಿಗೂ ಕಂಪೇರ್ ಮಾಡಿದ್ರೆ ತಣ್ಣೂರ್ ಕೆರೆ ತುಂಬಾನೇ ದೊಡ್ಡದಾಗೆ ಇದೆ. ಮತ್ತೆ ಇದನ್ನ ಆಳನ್ನ ಯಾರು ಚೆಕ್ ಮಾಡಕ್ ಹೋಗಿಲ್ಲ, ಹೋದವರು ಉಳ್ದಿಲ್ಲ. ಇಲ್ಲಿ ತಿಳ್ಕೊಬೇಕಾದಂತ ವಿಷಯಗಳು ತುಂಬಾನೇ ಇದೆ. ಆತರ ತಿಳ್ಕೊಬೇಕು ಅಂತ ಅಂದ್ಬಿಟ್ಟು ನಿಮ್ ಕ್ಯೂರಿಯಾಸಿಟಿ ಇತ್ತು ಅಂತಂದ್ರೆ ನೀವೇನ್ ತಣ್ಣೂರ್ ಕೆರೆ ವಿಸಿಟ್ ಮಾಡಿ ಲೋಕಲ್ ಅವ್ರನ್ನ ವಿಚಾರಿಸಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ. ಫಸ್ಟ್ ಇಲ್ಲೆಲ್ಲ ಕೆಳಗಡೆ ಇಳಿದ್ಬಿಟ್ಟು ನೋಡ್ಬೋದಿತ್ತು, ಈಗೆಲ್ಲಾನು ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ.
ಈ ತಣ್ಣೂರ್ ಕೆರೆ ನೀರನ್ನ ಈ ಸಣ್ಣ ಸಣ್ಣ ಕಾಲುವೆಗಳಿಗೆ ಹೋಗೋದಿಕ್ಕೆ ಇದನ್ನ ಒಂದು ವ್ಯವಸ್ಥೆ ಮಾಡಿದ್ದಾರೆ. ನೋಡಿ ಇಲ್ಲಿ ಬರೋ ಜನ ಎಲ್ಲ ಎಷ್ಟು ನೀರನ್ನ ಒಂದು ಗಲೀಜ್ ಮಾಡಿ ಹೋಗ್ತಾರೆ, ಪ್ಲಾಸ್ಟಿಕ್ ಎಲ್ಲ ಎಷ್ಟು. ಆ ಡಸ್ಟ್ಬಿನ್ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಮತ್ತೆ ಹೊರಟ್ವಿ, ತಣ್ಣೂರ್ ಕೆರೆ ನೋಡಾಯ್ತು, ಬೆಟ್ಟದ ಮೇಲೆ ಹೋಗಿ ಬಂದಾಯ್ತು. ನೆಕ್ಸ್ಟ್ ನಮ್ ಹುಡ್ಗ ಅವ್ರ ಗದ್ದೆಗೆ ಹೋಗಿ ಎಳ್ನೀರ್ ಕುಡಿಯೋಣ ಅಂತಂದಿದ್ದಾನೆ, ಅಲ್ಲಿಗೆ ಹೊರಟ್ವಿ. ನೋಡಿ ಜನ ಜಾಸ್ತಿನೇ ಇದಾರೆ. ಸುತ್ತಮುತ್ತ ಎಲ್ಲ ಮೈಸೂರು, ಬೆಂಗಳೂರು ಆ ಕಡೆಯಿಂದೆಲ್ಲ ಬರ್ತಾ ಇರ್ತಾರೆ ತಿರ್ಗಾಡ್ಕೊಂಡು ಹೋಗೋದಿಕ್ಕೆ. ಒಂದ್ ನೀರಲ್ಲಿ ಆಟ ಆಡ್ಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ತಾರೆ. ಈ ತರ ನೋಡಿ ಬೈಕಲ್ಗಳನ್ನ ತಗೊಬಂದು ಟ್ರಾಫಿಕ್ ಜಾಮ್ ಮಾಡ್ಬಿಡ್ತಾರೆ. ಇವ್ರು ಹೋಗಲ್ಲ, ಹೋಗೋದಕ್ಕೂ ಬಿಡಲ್ಲ. ನೋಡಿ ಇಲ್ಲಿ ಎಲೆಕ್ಟ್ರಿಕ್ ಕಾರ್ ಬೇರೆ ತಗೋ ಬರ್ತಾ ಇದಾರೆ. ಏನಾರ ಚಾರ್ಜ್ ಖಾಲಿ ಆದ್ರೆ ಅಲ್ಲೇ ನೆನೆಸ್ಬಿಟ್ಟು ಹೋಗೋದೆ. ನೋಡಿ ಹಳ್ಳಿ ಕಾರುಗಳಿಗೆ ಸ್ನಾನ ಮಾಡಿಸ್ತಾ ಇದಾರೆ. ಇಲ್ಲೇ ಪಕ್ಕದಲ್ಲೇ ದೇವಸ್ಥಾನ ಇದೆ ತಣ್ಣೂರ್ ಕೆರೆ ಪಕ್ಕ. ಇಲ್ಲಿ ಒಳ್ಳೆ ದೇವರಿಗೆ ನಾನ್ ವೆಜ್ ಊಟಗಳು ನಡೀತಾ ಇರತ್ತೆ. ನೋಡಿ ತಣ್ಣೂರ್ ಕೆರೆ ನೋಡಾಯ್ತು, ಅಲ್ಲಿಂದ ಹೊರಟಾಯ್ತು. ನೆಕ್ಸ್ಟ್ ಫ್ರೆಂಡ್ ನ ಫಾರ್ಮ್ಗೆ ಹೋಗಿ ಅಲ್ಲಿಂದ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ.